ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಪ್ರಮುಖವಾಗಿ ಯಾವುದು 5 ವಿಷಯಗಳ ಬಗ್ಗೆ ನೀವು ಗಮನ ಕೊಡಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಧೂಮಪಾನ. ನಿಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ಮನೆಯ ಅಕ್ಕಪಕ್ಕದವರಾಗಿರ್ಬೋದು, ಧೂಮಪಾನ ಮಾಡುವಂತಹ ವ್ಯಕ್ತಿಗಳಿದ್ರೆ ಅವರಿಂದ ನೀವು ಮಕ್ಕಳನ್ನ ಆದಷ್ಟು ದೂರ ಇರಿಸಬೇಕಾಗುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳ ಲಂಗ್ಸು ತುಂಬಾನೇ ಸೆನ್ಸಿಟಿವ್ ಇರುತ್ತೆ. ಮಕ್ಕಳ ಮೇಲೆ ಆದಷ್ಟು ಬೇಗನೆ ಇದು ದುಷ್ಪರಿಣಾಮವನ್ನ ಬೀರುತ್ತೆ. ಇನ್ನು ಕೆಲವರು ವಾದ ಕೂಡ ಮಾಡ್ತಾರೆ, ನಾವು ಮೊದಲಿಂದ ಧೂಮಪಾನ ಮಾಡ್ತಾ ಇದ್ದೀವಿ, ನಮ್ಗೇನು ತೊಂದರೆ ಆಗಿಲ್ಲ ಅಂತ. ಅವರಿಗೆ ತೊಂದರೆ ಆಗೋದಕ್ಕಿಂತ ಆ ಹೊಗೆಯನ್ನ ಯಾರು ಸೇವನೆ ಮಾಡ್ತಾರೆ ಅಂತವರಿಗೆ ತೊಂದರೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ರಿಂದ ಆದಷ್ಟು ಅಂತವರನ್ನ ಮಕ್ಕಳಿಂದ ದೂರ ಇರಿಸಿ. ಇನ್ನು ಎರಡನೇ ವಿಷಯ ಏನು ಅಂದ್ರೆ, ಮಕ್ಕಳಿಗೆ ಚಾಕ್ಲೇಟ್, ಬನ್ನು, ಬ್ರೆಡ್ ಹಾಗೆ ಬಿಸ್ಕೆಟ್ ಅನ್ನ ಅಭ್ಯಾಸವನ್ನ ಮಾಡಿಸಬೇಡಿ. ಯಾಕಂದ್ರೆ ಚಾಕ್ಲೇಟ್ ಇಂದ ಆಗಿರ್ಬೋದು ಅಥವಾ ಮೈದಾವನ್ನ ಯೂಸ್ ಮಾಡಿರುವಂತಹ ಬನ್ನು, ಬ್ರೆಡ್, ಬಿಸ್ಕೆಟ್ಗಳಿಂದ ಮಕ್ಕಳಿನ ಕರಳು ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಅಂದ್ರೆ ಮಲಬದ್ಧತೆಯ ತೊಂದರೆ ಅತಿ ಹೆಚ್ಚಾಗುತ್ತೆ. ಯಾಕಂದ್ರೆ ಮಕ್ಕಳು ಮೋಷನ್ ಅನ್ನ ಸರಿಯಾಗಿ ಮಾಡೋದಿಲ್ಲ, ಮಕ್ಕಳ ಹೊಟ್ಟೆ ಗಟ್ಟಿ ಆಗುವಂತದ್ದನ್ನ ನೀವು ಗಮನಿಸಬಹುದು. ಆದ್ರಿಂದ ಮೊದಲಿಂದ ಮಕ್ಕಳಿಗೆ ಇದರ ಅಭ್ಯಾಸವನ್ನ ಮಾಡಿಸಬೇಡಿ, ಆಗ ಮಕ್ಕಳು ಖಂಡಿತ ಇದು ಬೇಕು ಅಂತ ಕೇಳೋದಿಲ್ಲ. ಇನ್ನು ಮೂರನೇ ವಿಷಯ ಏನಂದ್ರೆ, ಗುಟ್ಕಾ ಹಾಗೆ ತಂಬಾಕು ಸೇವನೆ ಮಾಡುವಂತಹ ವ್ಯಕ್ತಿಗಳಿದ್ರೆ ಅವರಿಂದ ಮಕ್ಕಳನ್ನ ನೀವು ಸ್ವಲ್ಪ ದೂರ ಇರಿಸಬೇಕಾಗತ್ತೆ. ಯಾಕಂದ್ರೆ ಮನೆಯಲ್ಲಿ ತುಂಬಾ ವಯಸ್ಕರಿದ್ರೆ ಅಂತವರಿಗೆ ಈ ತಂಬಾಕು ಸೇವನೆ ಅಭ್ಯಾಸ ಜಾಸ್ತಿನೇ ಇರುತ್ತೆ. ಹಾಗಂತ ಅವ್ರನ್ನ ನಾವು ಆ ಸೇವನೆ ಮಾಡದೇ ಇದ್ದ ಹಾಗೆ ತಡಿಲಿಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ತುಂಬಾ ವಯಸ್ಕರಂದ್ರೆ ಅವರಿಗೆ ಚಿಕ್ಕ ಮಕ್ಕಳಿಗೆ ಮುತ್ತು ಕೊಡುವಂಥದ್ದು, ತಾವು ಊಟ ಮಾಡುವಂತಹ ಬಟ್ಟಲಲ್ಲಿ ಒಂದೆರಡು ತುತ್ತುಗಳನ್ನ ತಿನ್ನಿಸುವಂಥದ್ದು, ಈ ತರದ ಅಭ್ಯಾಸ ಇರುತ್ತೆ. ಆದ್ರಿಂದ ಅವರು ಗುಟ್ಕ ಸೇವನೆ ಮಾಡೋದು ಇದು ಮಕ್ಕಳ ಆರೋಗ್ಯದ ಮೇಲೆ ತುಂಬಾ ಪರಿಣಾಮ ಬೀಳಬಹುದು. ಹಾಗಂತ ಹೇಳಿ ದೊಡ್ಡವರಿಂದ ಮಕ್ಕಳನ್ನ ದೂರ ಇರಿಸಿ ಅಂತ ಹೇಳಿ ಅಲ್ಲ. ಅವರಿಗೆ ಮಕ್ಕಳಿಗೆ ಊಟ ಮಾಡಿಸುವಂತ ಮನ್ಸಿದ್ರೆ ನೀವು ಸಪರೇಟ್ ಆಗಿ ಊಟ ಮಾಡಿಸ್ಲಿಕ್ಕೆ ಕೊಡಿ. ಬಟ್ ಅವರ ಎಂಜಲ ಬಟ್ಟಲಲ್ಲಿ ಮಕ್ಕಳಿಗೆ ತಿನ್ನಿಸುವಂಥದ್ದು ಅಥವಾ ಮಕ್ಕಳಿಗೆ ಮುಖದ ಹತ್ತಿರ ಹೋಗಿ ಅಥವಾ ಬಾಯಿಗೆ ಮುತ್ತು ಕೊಡುವಂಥದ್ದು, ಇದು ಮಕ್ಕಳಿಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ಈ ತಂಬಾಕು ಹಾಗೂ ಗುಟಕದಲ್ಲಿ ನಿಕೋಟಿನ್ ಅಂಶ ಇರೋದ್ರಿಂದ ಅದರ ಸೇವನೆ ಮಾಡೋದಕ್ಕಿಂತ ಈ ರೀತಿಯ ಚಿಕ್ಕ ಮಕ್ಕಳಿಗೆ ಇದರ ಪರಿಣಾಮ ಜಾಸ್ತಿ ಬೀರುವಂತಹ ಸಾಧ್ಯತೆ ಇರುತ್ತೆ, ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇರುತ್ತೆ. ಇನ್ನು ನಾಲ್ಕನೇ ವಿಷಯ ಏನು ಅಂದ್ರೆ, ಮಕ್ಕಳ ಎದುರಿನಲ್ಲಿ ಜಗಳ ಆಡುವಂಥದ್ದು, ಕೆಟ್ಟ ಪದಗಳ ಬಳಕೆಯನ್ನ ಮಾಡುವಂಥದ್ದು. ನಾವು ಮಕ್ಕಳಿಗೆ ಆ ರೀತಿಯ ಪದಗಳಿಂದ ಬೈಬೇಕು ಅಂತ ಇಲ್ಲ, ನಾವೇ ಜಗಳ ಆಡುವಂಥದ್ದು ಕೂಡ ಮಕ್ಕಳ ಬೆಳವಣಿಗೆಯ ಮೇಲೆ ತುಂಬಾನೇ ಪರಿಣಾಮ ಬೀಳುತ್ತೆ. ಆದ್ರಿಂದ ಮನೆಯಲ್ಲಿ ಮಕ್ಕಳು ಇದ್ದಾರೆ ಅಂತ ಗಮನವಿಟ್ಟು ನಾವು ಮಾತಾಡುವ ಪದಗಳ ಬಗ್ಗೆ ಗಮನ ಕೊಡೋದು ತುಂಬಾನೇ ಮುಖ್ಯ ಆಗಿರುತ್ತೆ. ಹಾಗೇನೆ ಮಕ್ಕಳಿಗೂ ಕೂಡ ಆ ರೀತಿಯ ಪದಗಳ ಬಳಕೆಯನ್ನ ಮಾಡಬೇಡಿ. ಇನ್ನು ಕೊನೆಯದಾಗಿ 5ನೆಯ ವಿಷಯ ಏನು ಅಂದ್ರೆ, ಹೆಚ್ಚಾಗಿ ಕೆಲವರ ಮನೆಯಲ್ಲಿ ನಾಯಿ, ಬೆಕ್ಕು ಈ ರೀತಿಯ ಪ್ರಾಣಿಗಳನ್ನ ಸಾಕಿರ್ತಾರೆ, ದನಗಳನ್ನ ಸಾಕಿರ್ತಾರೆ. ಮಕ್ಕಳಿಗೆ ಅವುಗಳ ಜೊತೆ ಒಳ್ಳೆಯ ಬಾಂಧವ್ಯವನ್ನ ಬೆಳೆಸುವುದು ತುಂಬಾನೇ ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಮಕ್ಕಳಿಗೂ ಪ್ರೀತಿ, ಕರುಣೆ, ದಯೆ ಇದರ ಬೆಲೆ ಗೊತ್ತಾಗ್ಲೇಬೇಕು. ಆದ್ರೆ ಮಕ್ಕಳು ಪ್ರಾಣಿಗಳನ್ನ ಮುಟ್ಟಿದಾಗ ಕೈ ತೊಳೆದು ಊಟ ಮಾಡುವಂತಹ ಅಭ್ಯಾಸ ಆಗಿರ್ಬಹುದು, ನೀರು ಕುಡಿಯುವಂತಹ ಅಭ್ಯಾಸವನ್ನ ಮಾಡಿಸುವುದು ಬಹು ಮುಖ್ಯ ಆಗಿರುತ್ತೆ. ಯಾಕಂದ್ರೆ ಈ ಪ್ರಾಣಿಗಳ ರೋಮ ಏನಿರುತ್ತೆ ಅದು ಮಕ್ಕಳ ದೇಹದೊಳಗೆ ಸೇರ್ಕೊಂಡ್ರೆ ಮತ್ತೆ ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗೇನೆ ಮಕ್ಕಳಿಗೆ ಬಹು ಬೇಗನೆ ಡಸ್ಟ್ ಅಲರ್ಜಿ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಆದ್ರಿಂದ ತುಂಬಾ ಚಿಕ್ಕ ಮಕ್ಕಳಾದ್ರೆ ದೂರದಿಂದಲೇ ಅವುಗಳ ಜೊತೆ ಸಂಭಾಷಣೆ ನಡೆಸೋದು ತುಂಬಾ ಒಳ್ಳೆಯದು. ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಮಕ್ಕಳಿಗೆ ಕೈ ತೊಳೆದು ಊಟ ಮಾಡುವಂತದ್ದು, ನೀರು ಕುಡಿಯುವಂತಹ ಅಭ್ಯಾಸವನ್ನ ಮಾಡಿಸ್ಬೇಕಾಗತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಉಪಯುಕ್ತ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಿಮ್ಗೂ ಇಷ್ಟ ಆಗಿದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.